ಡೊಂಗರಕೇರಿ ವೆಂಕಟರಮಣ ದೇವಸ್ಥಾನದಲ್ಲಿ ಜನವರಿ 10ರಂದು 7ನೇ ವರ್ಷದ ಏಕಾದಶಿಯನ್ನು ಅದ್ದೂರಿಯಿಂದ ಆಚರಿಸಲಾಗುವುದು ಎಂದು ದೇವಳದ ಮ್ಯಾನೇಜಿಂಗ್ ಟ್ರಸ್ಟಿ ಪ್ರವೀಣ್ ನಾಗ್ವೇಕರ್ ಬೋಳಾರ್ ಮಾಹಿತಿ ನೀಡಿದರು. ಅವರು ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾಹಿತಿ ನೀಡಿದರು. ಇಲ್ಲಿ ನಡೆಯುವ ಏಕಾದಶಿ ಈ ಕಾರ್ಯಕ್ರಮವು ದೇವರ ಅಪ್ಪಣೆಯಂತೆ ನಡೆಯುತ್ತಿದ್ದು, ಪ್ರತಿ ಬಾರಿಯಂತೆ ಈ ಬಾರಿಯೂ ವಿಜೃಂಭಣೆಯಿಂದ ಆಚರಿಸಲಾಗುವುದು. ಅಂದು ಲೋಕ ಕಲ್ಯಾಣಕ್ಕಾಗಿ ನಾಮತ್ರಯ ಮಹಾಮಂತ್ರ ಜಪಯಜ್ಞ, ಪುಷ್ಪಯಾಗ ಮತ್ತು ಅಷ್ಟಾವಧಾನ ಸೇವೆಯನ್ನು ಹಮ್ಮಿಕೊಳ್ಳಲಾಗಿದೆ. ಅಂದು ಸಾಯಂಕಾಲ 4 ಗಂಟೆಗೆ ಡೊಂಗರಕೇರಿ ಕಟ್ಟೆಯಿಂದ ಪುಷ್ಪಯಾಗದ ಹೂವಿನ ವಿಶೇಷ ಮೆರವಣಿಗೆ ನಡೆಯಲಿದೆ ಎಂದು ಮಾಹಿತಿ ನೀಡಿದರು. 6 ವರ್ಷ ವೈಕುಂಠ ಏಕಾದಶಿಯ ಕಾರ್ಯಕ್ರಮ ನಡೆದು ಈ ವರ್ಷ 7ನೇ ವರ್ಷದ ಕಾರ್ಯಕ್ರಮ. ಈ ವೈಕುಂಠ ಏಕಾದಶಿ ಕಾರ್ಯಕ್ರಮ ಮಾಡಲು ದೇವರ ಪ್ರೇರಣೆಯಿಂದ ನಡೆದಂಥದ್ದು. ಇದು ನಾವು ಮಾಡುವಂಥದ್ದಲ್ಲ. ಆದ್ದರಿಂದ ಇದನ್ನು ನಾವು ಮಂಗಳೂರಿನಲ್ಲಿ ಇದು ಒಂದು ಒಳ್ಳೆಯ ವಿಜೃಂಭಣೆ ಮತ್ತು ದೈವಿಕ ಕಾರ್ಯಕ್ರಮ ಆದುದರಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ವೈಕುಂಠ ಏಕಾದಶಿ ಮಹತ್ವ ಯಾಕೆ ಬಂತು ಅಂತ ಒಂದು ಸಣ್ಣ ವಿಷಯವಾಗಿ ಹೇಳ್ತೇನೆ. ಈ ಪುರ ಎಂಬ ರಾಕ್ಷಸ ಇದ್ದಂತೆ. ಅವನನ್ನು ಸಂಹಾರ ಮಾಡಲಿಕ್ಕೋಸ್ಕರ ವಿಷ್ಣುವು ಸುಮಾರು ವರ್ಷ ಕಾಲ ಅವನ ಹತ್ರ ಯುದ್ಧ ಮಾಡಿದ್ರಂತೆ. ಆ ವಿಷ್ಣುವಿಗೆ ಯುದ್ಧ ಮಾಡಿ ಪುರ ರಾಕ್ಷಸನನ್ನು ಸಂಹರಿಸಲು ಹೆಚ್ಚು ಸಮಯ ಬೇಕಿಲ್ಲ. ಆದರೂ ಆಟಿಕೆಯಂತೆ ಆ ಪುರ ರಾಕ್ಷಸನನ್ನು ಉಪಯೋಗಿಸಿ ತಾನು ವಿಶ್ರಾಂತಿಗೆ ಹೋಗುವಾಗ ಏಕಾದಶಿ ಎಂಬ ದೇವಿಯನ್ನು ಅಲ್ಲಿ ಉಂಟು ಮಾಡಿಸಿ ಅವಳನ್ನು ಯುದ್ಧಕ್ಕೆ ಬಿಟ್ಟರಂತೆ. ಆ ಯುದ್ಧಕ್ಕೆ ಬಿಟ್ಟಾಗ ಅವಳು ಆ ಪುರ ಎಂಬ ರಾಕ್ಷಸನನ್ನು ಸಂಹರಿಸಿ ವಿಷ್ಣುವಿನಲ್ಲಿ ಬಂದು ಹೇಳ್ತಾಳೆ, ನಾನು ಅವರನ್ನು ಸಂಹರಿಸಿದ್ದೇನೆ ಅಂತ ಹೇಳ್ಕೊಂಡು. ಆಗ ವಿಷ್ಣುವಿಗೆ ತುಂಬ ಸಂತೋಷ ಆಗಿ ನೀನು ಏನಾದರೂ ವರ ಕೇಳು ಅಂತ ಕೇಳ್ತಾಳೆ. ಆವಾಗ ಧನುರ್ಮಾಸ ಆದುದರಿಂದ ಧನುರ್ಮಾಸದ ಏಕಾದಶಿಯಂದು ನೀ ಸಂಹಾರ ಮಾಡಿದ್ರಿಂದ ನಿನ್ನ ಈ ಏಕಾದಶಿಯ ದೇವಿ ನೀನು ಏನನ್ನು ಬೇಡ್ತಿ ಅಂತ ಹೇಳಿದಾಗ, ನನ್ನ ಈ ಏಕಾದಶಿಯ ವ್ರತವನ್ನು ಹಿಡಿದವರು ಅವರು ಈ ಏಕಾದಶಿಯಿಂದ ದೇವರ ಹತ್ರ ಪ್ರಾರ್ಥನೆ ಮಾಡಿದರೆ ಜನ್ಮದ ಮೋಕ್ಷ, ಇನ್ನು ನನಗೆ ಪುನರ್ಜನ್ಮ ಬರಬಾರ್ದು ಅಂತ ಹೇಳ್ಕೊಂಡು ವ್ರತದ ನಿಯಮಾನುಸಾರವಾಗಿ ಆಚರಿಸಿದರೆ ಪುನರ್ಜನ್ಮ ದೊರಕುವುದಿಲ್ಲ ಅಂತ ಹೇಳ್ಕೊಂಡು ಅವರು ಅವಳಿಗೆ ವರವನ್ನು ನೀಡಿದರು ಕೇಳಿದ್ದಕ್ಕೆ. ಅದರ ನಂತರ ಈ ಕಾರ್ಯಕ್ರಮ ದೈವಿಕ ಕಾರ್ಯಕ್ರಮ, ಜನರು ಇದನ್ನು ನಡೆಸಿಕೊಂಡು ಬಂದರು. ಸಾಧಾರಣ ಇದು ಒಂದು ಭಕ್ತಿಪೂರ್ವಕವಾಗಿ ನಡೀತಾ ಬರ್ತಾ ಇದೆ. ಹೆಚ್ಚಿನ ಅಂಶ ದಕ್ಷಿಣ ಭಾರತದಲ್ಲಿ ವಿಷ್ಣು ದೇವಸ್ಥಾನಗಳಲ್ಲಿ ಇದು ಜಾಸ್ತಿ ನಡೆಯುವಂಥದ್ದು. ಈ ಕಾರ್ಯಕ್ರಮಕ್ಕೆ ಬರಬರುತ್ತಾ ಇದು ಮುಕ್ಕೋಟಿ ದ್ವಾದಶಿ ಅಂತ ಮುಕ್ಕೋಟಿ ಏಕಾದಶಿ ವೈಕುಂಠ ಏಕಾದಶಿ ಅಂತ ಪ್ರಚಲಿತಕ್ಕೆ ಬಂತು. ಕಾರ್ಯಕ್ರಮದ ಉಸ್ತುವಾರಿ ಗಣೇಶ್ ನಾಗ್ವೇಕರ್ ಬೋಳಾರ್ ಮಾತಾಡಿ, ಅಂದು ಬೆಳಗ್ಗೆ 7ರಿಂದ 8ರವರೆಗೆ ಸಾಮೂಹಿಕ ವಿಷ್ಣು ಸಹಸ್ರನಾಮ ಪಾರಾಯಣ, ಮಧ್ಯಾಹ್ನ 12 ಗಂಟೆಗೆ ಮಹಾಪೂಜೆ, 1ರಿಂದ 3 ಗಂಟೆಯವರೆಗೆ ಭಜನಾ ಕಾರ್ಯಕ್ರಮ, ರಾತ್ರಿ 9ಕ್ಕೆ ದೀಪಾರಾಧನೆ, ಮಹಾಪೂಜೆ ಬಳಿಕ 10 ಗಂಟೆಗೆ ಪ್ರಸಾದ ವಿತರಣೆ ನಡೆಯಲಿದೆ ಎಂದರು. ಅಲಂಕಾರಕ್ಕೆ ನಾವು ಉಪಯೋಗಿಸಿದ್ದೇವೆ. ನೀವೆಲ್ಲ ನಮ್ಮ ಮಾಧ್ಯಮಗಳು ನಮ್ಮ ಕ್ಯಾಮರಾಗಳ ಮೂಲಕ ಅವರು ನಿಮಗೆ ತೋರಿಸ್ತಾರೆ. ಹಾಗೆ ನಾವು ಈ ಸಸ್ಯಗಳು ನಾವು ತಿನ್ನಲಿಕ್ಕೆ ಮಾತ್ರ ಆಹಾರಕ್ಕೆ ಸೀಮಿತವಲ್ಲದೆ ನಾವು ಈ ನಮ್ಮ ಅಲಂಕಾರಿಕ ನಮ್ಮ ಮನೆಗಳ ಟೆರೆಸ್ ಮೇಲೆಯೂ ನಮ್ಮ ಮನೆಗಳ ನಿಮ್ಮ ತೋಟದಲ್ಲಿಯೂ ನಾವು ಸಣ್ಣ ರೀತಿಯಲ್ಲಿಯೂ ಮಾಡ್ಬೋದು ಅಂತ ಹೇಳಿ ನಮ್ಮ ಸಮಾಜದ ಒಬ್ಬ ಯುವಕ ಶ್ರೀ ಸೂರಜ್ ರಾವ್ ಅವರ ಉಮೇದುವಾರಿಕೆಯಿಂದ ನಾವು ಈ ಹೆಜ್ಜೆಯನ್ನಿಟ್ಟಿದ್ದೇವೆ. ಅದೇ ರೀತಿ ಈ ಸಲ ನಾವು ಪ್ರಸಾದ ರೂಪವಾಗಿ ಪ್ರತಿ ಒಂದು ಮನೆಗೆ ನಾವೊಂದು ಸಸ್ಯಗಳ ಒಂದು ಸ್ಯಾಪ್ಲಿಂಗ್ ಅಂತ ಹೇಳ್ತೇವೆ. ಈ ಥರ ಸ್ಯಾಪ್ಲಿಂಗನ್ನು ಅಂದರೆ ಒಂದು ಸಸ್ಯಗಳನ್ನು, ಇದರಲ್ಲಿ ಒಂದು ಪಾಲಕಿದೆ, ಮತ್ತು ಅಳಸಂಡೆ ಬೀಜ ಹಾಕಿ, ಮತ್ತು ಬೆಂಡೆ, ಮತ್ತು ನಾನಾ ರೀತಿಯ ತರಕಾರಿಗಳ ಯುಕ್ತ ನಾವೊಂದು ಸಸ್ಯಗಳನ್ನು ನಾವು ಪ್ರತಿಯೊಂದು ಮನೆಗೆ ಪ್ರಸಾದ ರೂಪದಲ್ಲಿ ನೀಡಲಿದ್ದೇವೆ. ಆದುದರಿಂದ ನಮ್ಮ ಎಲ್ಲ ಸದ್ಭಕ್ತ ಬಾಂಧವರು ದೇವರ ದರ್ಶನವನ್ನು ಪಡೆದು
ದೇವರ ದರ್ಶನವನ್ನು ಪ್ರಸಾದವನ್ನು ಪಡೆದು ಹಾಗೆ ಹೊರಗೆ ಬಂದಾಗ ಈ ಸಸ್ಯ ರೂಪದಲ್ಲಿ ನಾವು ಪ್ರಸಾದವನ್ನು ನೀಡಲೆ ಈ ಸಸ್ಯ ರೂಪದ ಪ್ರಸಾದವನ್ನು ತಮ್ಮ ಎಲ್ಲ ಸದ್ಭಕ್ತ ಬಾಂಧವರು ಪಡೆದು ತಮ್ಮ ಜೀವನಕ್ಕೆ ಆಗುವಂಥ ಬದಲಾವಣೆಗೆ ಇದೊಂದು ನಾವು ಮಹತ್ವ ರೂಪವಾಗಿ ನಾವೊಂದು. ವೇದಿಕೆಯಲ್ಲಿ ವಿನಾಯಕ ಶೇಟ್, ಸಾಯಿದತ್ ನಾಯಕ್ ಮತ್ತಿತರರು ಉಪಸ್ಥಿತರಿದ್ದರು. ಶರತ್ ಸಾಲ್ಯಾನ್, V4 ನ್ಯೂಸ್, ಮಂಗಳೂರು.